ಕಳಂಕಿತರ ರಕ್ಷಿಸಲು ಹೊರಟ ಸುಗ್ರೀವಾಜ್ಞೆ ನಾನ್ಸೆನ್ಸ್. ಸರ್ಕಾರದ ಸುಗ್ರೀವಾಜ್ಞೆ ಹರಿದು ಬಿಸಾಡಲಷ್ಟೇ ಲಾಯಕ್ಕು. ಕೇಂದ್ರ ಸರ್ಕಾರಕ್ಕೆ ರಾಹುಲ್ ಶಾಕ್. ಸುಗ್ರೀವಾಜ್ಞೆ ಬಗ್ಗೆ ರಾಹುಲ್ ಗುಡುಗು. ಕಾಂಗ್ರೆಸ್ ಯುವರಾಜನ ಹೇಳಿಕೆಯಿಂದ ಪ್ರಧಾನಿಗೆ ಅಚ್ಚರಿ. ಸಂಪುಟದಲ್ಲಿ ಚರ್ಚಿಸಿ ಪ್ರತಿಕ್ರಿಯೆ ನೀಡ್ತೀನಿ ಎಂದ ಮನಮೋಹನ್ ಸಿಂಗ್. ನ್ಯಾಷನಲ್ ಹಿಲ್ಸ್ ಸ್ಕೂಲ್ ಬಸ್ ಡಿಕ್ಕಿ. ಕಾರ್ಪೊರೇಟರ್ ವಾಗೀಶ್ ಪುತ್ರ ತೇಜಸ್ ಸ್ಥಳದಲ್ಲೇ ಸಾವು. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಸಚಿವ ಸಂತೋಷ್ ಲಾಡ್ ರಾಜೀನಾಮೆ ಪಡೆಯಿರಿ, ಇಲ್ಲದಿದ್ದರೆ ಸೆಪ್ಟೆಂಬರ್ 30ರಂದು ಗಾಂಧಿ ಪ್ರತಿಮೆ ಎದುರು ಬಿಜೆಪಿಯಿಂದ ಧರಣಿ. ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ಪ್ರದೇಶ ಕುರುಬರ ಸಂಘದ ಚುನಾವಣೆ. ಸಿಎಂ ಆಪ್ತ ಶಾಸಕ ಭೈರತಿ ಬಸವರಾಜಂದ ಬೆದರಿಕೆ. ಎದುರಾಳಿ ಅಭ್ಯರ್ಥಿ ಅನಿಲ್ ಗಾಂಧಿಗೆ ಧಮಕಿ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ ಹುಗಾರ್. ರಾಹುಲ್ ಶಾಕ್ ಇವತ್ತು ಭಾರತದ ರಾಜಕೀಯ ಅಂಗಳದಲ್ಲಿ ಬಂದಿರತಕ್ಕಂಥದ್ದು. ಪ್ರಧಾನಿ ವಿರುದ್ಧವೇ ಅವರು ಗುಡುಗಿದ್ದಾರೆ. ಇವತ್ತು ಕಳಂಕಿತ ಶಾಸಕರು, ಸಚಿವರು, ಮಂತ್ರಿಗಳನ್ನು ಉಳಿಸುವಂಥ ಒಂದು ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ಪ್ರಧಾನಿಗಳ ವಿರುದ್ಧವೇ ಇವತ್ತು ರಾಹುಲ್ ಗಾಂಧಿ ಗುಡುಗಿದ್ದಾರೆ. ಅಂದರೆ ಪಕ್ಷದ ವೇದಿಕೆಯನ್ನು ಸರ್ಕಾರದ ವಿರುದ್ಧ ಟೀಕಾಸ್ತ್ರ ಮಾಡಲಿಕ್ಕೆ ರಾಹುಲ್ ಗಾಂಧಿ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಪಕ್ಷದ ಒಳಗಡೆನೆ ಬಂಡಾಯ ಎದ್ದಿದ್ದಾರೆ ಪ್ರಧಾನಿಗಳ ವಿರುದ್ಧ. ಸರ್ಕಾರ ವರ್ಸಸ್ ಪಕ್ಷ ಆಗಿದೆ ಅನ್ನುವಂಥದ್ದು. ಸೊ ಬಹುತೇಕ ಇವತ್ತು ಡ್ರಾಮೆಟಿಕ್ ಪ್ರೆಸ್ ಕಾನ್ಫರೆನ್ಸ್ ಅಂತಿರ್ಬೋದು. ಸೊ ಈಗ ವಿದೇಶದಲ್ಲಿ ಏನು ಪ್ರಧಾನಿಗಳು ಬರಾಕ್ ಒಬಾಮಾ ಜೊತೆಗೆ ಇನ್ನು ಕೆಲವೇ ಕ್ಷಣದಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಕಾಂಗ್ರೆಸ್ನ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಪ್ರಧಾನಿಗಳ ವಿರುದ್ಧ ಗುಡುಗಿರ್ತಕ್ಕಂಥದ್ದು. ಈ ಒಂದು ಸುಗ್ರೀವಾಜ್ಞೆ ಏನಿದೆ ಅದು ಹರಿದು ಬಿಸಾಡಲಿಕ್ಕೆ ಅಷ್ಟೇ ಲಾಯಕ್ಕಾಗಿದೆ, ನಾನ್ಸೆನ್ಸ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಬಹುತೇಕ ಕಾಂಗ್ರೆಸ್ನಲ್ಲಿ ಪ್ರಧಾನಿಗಳನ್ನ ಪದವಿಯಿಂದ ಕೆಳಗಿಳಿಸುವಂಥ ಒಂದು ಸಂಚ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಆದರೆ ಇವತ್ತು ದೆಹಲಿಯಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಅಕಸ್ಮಾತ್ ಆಗಿ ಬಂದಂಥ ರಾಹುಲ್ ಗಾಂಧಿ ಡ್ರಾಮೆಟಿಕ್ ಆಗಿ ನೀಡಿದಂಥ ಹೇಳಿಕೆ ಏನಿದೆ ಅದು ಪ್ರಧಾನಿಗಳಿಗೂ ಕೂಡ ಮುಜುಗರ ತಂದಿದೆ. ಅದೇನು ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥ ನೋಡ್ಕೊಂಬರೋಣ. I'll tell you what my opinion on the ordinance is. My opinion on the ordinance is that it's complete nonsense and that it should be torn up and thrown out. That's my opinion, my personal opinion on the ordinance. I'll repeat it for you. My opinion on the ordinance is that it should be torn up and thrown away. Okay? The arguments that are being made, and I've heard the arguments, in my organization, the argument that is being made is that we need to do this internally. I'm telling you what is happening internally. We need to do this because of political considerations. Everybody does this. The Congress party does this, the BJP does this, the Janata Dal does this, the Samajwadi does this, everybody does this. And there's a time to stop this nonsense. And I really feel that it's about time that political parties, mine and all others, stop making these type of compromises. Because if we want to actually fight corruption in this country, whether it's us, the Congress party or the BJP, we cannot continue making these small compromises, because when we make these small compromises, that we compromise everything. So that's my position on the ordinance. ಸೊ ರಾಹುಲ್ ಶಾಕ್ಗೆ ಪ್ರತಿಪಕ್ಷ ಭಾರತೀಯ ಜನತಾ ಪಕ್ಷ ಕಟುವಾಗಿ ಟೀಕಿಸಿದೆ. ಇದು ಮುಖ ಉಳಿಸುವಂಥ ಒಂದು ತಂತ್ರ. ರಾಜಕೀಯವಾಗಿ ಇದು ರಾಹುಲ್ ಗಾಂಧಿಯನ್ನು ಕ್ರೆಡಿಟ್ ಕೊಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದ ಒಳ ರಾಜಕಾರಣ ಇವತ್ತು ಹೊರಗಡೆ ಬಂದಿದೆ. ಸೊ ಬಹುತೇಕ ರಾಹುಲ್ ಗಾಂಧಿ ಈಗ ಜ್ಞಾನೋದಯ ಆಗಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಅರುಣ್ ಜೇಟ್ಲಿ ನೀಡಿದರೆ ಬನ್ನಿ ನೋಡೋಣ. The parliament session was extended by a day so that this could be passed. At that stage, the Congress party or its functionaries did not realize it. This is clearly a belated realization of what now the Congress party calls nonsense. If this is really nonsense and the Congress party believes it to be so, then the heads which brought out this nonsense twice in the last 1 month must roll. If those heads remain where they are, then this is only a grandstanding, or at best a charade intended to show to the country that the government can make a mistake, but the Congress party's first family doesn't make a mistake.
ಸೊ ಇನ್ನು ಕಾಂಗ್ರೆಸ್ ವರ್ಸಸ್ ಗವರ್ಮೆಂಟ್ UPA ಗವರ್ಮೆಂಟ್ ನಡುವಿನ ಈ ಒಂದು ಹಗ್ಗ ಜಗ್ಗಾಟದ ವಿಚಾರಕ್ಕೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಕೂಡ ಪ್ರತಿಕ್ರಿಯೆ ನೀಡಿದ ನೋಡೋಣ ಬನ್ನಿ. Nonsense. Then what is his comment on the action of this Congress-led UPA government? I think by looking this type of statement, anyone can say definitely there are differences in between the Congress party and the Congress-led UPA government. No one can deny it. Now it is the well-known fact. I think that this crisis of, related to fishermen is due to only the lack of diplomatic skill of the Congress-led UPA government. By using their diplomatic skill. ಸೊ ಅದ್ರ ವಿಚಿತ್ರ ಏನಂತಂದ್ರೆ ರಾಹುಲ್ ಗಾಂಧಿ ಇವತ್ತು ತಮ್ಮ ಸರ್ಕಾರದ ವಿರುದ್ಧವೇ, ಅದು ತಮ್ಮ ವಿರುದ್ಧವೇ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಶಾಕ್ ನೀಡಿದ್ದಾರೆ. ಇದು ರಾಜಕೀಯ ತಂತ್ರವ ಅಥವಾ ಮುಕ್ಕೊಳಿಸುವಂಥ ಒಂದು ಹೊಸ ಮಾರ್ಗನ ಅನ್ನುವಂಥದ್ದು. ಸೊ ಪ್ರಧಾನಿಗಳು ಅಮೆರಿಕಾದಲ್ಲಿದ್ದಾರೆ, ಇವತ್ತು ಭಾರತದಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ನಮ್ಮ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಸರಿ ಇಲ್ಲ, ಅತ್ಯಂತ ತಪ್ಪು, ಮೂರ್ಖತನದ್ದು ಅಂತ ಹೇಳಿಕೆಯನ್ನು ಕೊಡಬೇಕಾದ್ರೆ ಇದೇ ರಾಹುಲ್ ಗಾಂಧಿ ಮಾರ್ಚ್ ತಿಂಗಳಲ್ಲಿ ತಮ್ಮ ಸರ್ಕಾರದ ವಿರುದ್ಧ ಪಕ್ಷದ ನಾಯಕರುಗಳು ಟೀಕೆಯನ್ನು ಮಾಡಬಾರದು, ಪಕ್ಷದ ಒಳಗಡೆ ಪ್ರತಿಪಕ್ಷವನ್ನು ನಾನು ಸಹಿಸೋದಿಲ್ಲ, ಅದು ಶೀಲಾ ದೀಕ್ಷಿತ್ ವಿರುದ್ಧ ಏನು ಅವ್ರ ಪಕ್ಕದಲ್ಲಿ ಕುಳಿತಂತ ಅಜಯ್ ಮಕನ್ ಇರ್ಬೋದು, ಮತ್ತೆ ಅಲ್ಲಿಯ ಸಂಸದರು ಕೂಡ ಹಿಂದೆ ಶೀಲಾ ದೀಕ್ಷಿತ್ ದೆಹಲಿ ಪಾಲಿಕೆಯನ್ನು ವಿಂಗಡಿಸುವ ಸಂದರ್ಭದಲ್ಲಿ ಪ್ರತಿಪಕ್ಷದ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು, ಅದನ್ನು ನಾನು ಸಹಿಸೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಕ್ಯಾನ್ ನಾಟ್ ಟಾಲರೇಟ್ ಪಾರ್ಟಿ ಲೀಡರ್ ಸ್ಪೀಕ್ ಅಗೇನ್ಸ್ಟ್ ಓನ್ ಗೌರ್ಮೆಂಟ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇವತ್ತು ಅದೇ ರಾಹುಲ್ ಗಾಂಧಿ ತಮ್ಮದೇ ಸರ್ಕಾರ UPA 2 ವಿರುದ್ಧ ಇವತ್ತು ಗುಡುಗಿದ್ದಾರೆ, ಶಾಕನ್ನು ಪ್ರಧಾನಿಗೆ ನೀಡಿದ್ದಾರೆ. ಪ್ರಧಾನಿ ಕೂಡ ಅಷ್ಟೇ ಗಾಬರಿಯಾಗಿ ನಾನು ಭಾರತಕ್ಕೆ ಬಂದ ನಂತರ ಈ ವಿಚಾರವನ್ನು ಪರಿಶೀಲಿಸ್ತೇನೆ, ಕ್ಯಾಬಿನೆಟ್ ಮುಂದಿಡ್ತೇನೆ ಅನ್ನುವಂಥದ್ದು. ಅಂದರೆ ಪ್ರಧಾನಿಗಳಿಗಿಂತ ರಾಹುಲ್ ಗಾಂಧಿ ಇಲ್ಲಿ ಪವರ್ಫುಲ್ ಅನ್ನುವಂಥ ಒಂದು ಮೆಸೇಜನ್ನು ಏನಾದರೂ ಕಾಂಗ್ರೆಸ್ ಕಳಿಸ್ತಾ ಇದೆ ಅನ್ನುವಂಥದ್ದು. ಸೊ ಕಾಂಗ್ರೆಸ್ ಪಕ್ಷದ ಬೇರೆ ನಾಯಕರು ಸರ್ಕಾರಗಳ ವಿರುದ್ಧ ಮಾತಾಡಬಾರ್ದು ಅನ್ನುವಂಥ ರಾಹುಲ್ ಗಾಂಧಿ ಇವತ್ತು ತಮ್ಮದೇ ಸರ್ಕಾರದ ವಿರುದ್ಧ, ತಮ್ಮದೇ ಪ್ರಧಾನಿಗಳ ವಿರುದ್ಧ ಇವತ್ತು ಗುಡುಗಿದ್ದಾರೆ. ಸೊ ಇದು ಕಾಂಗ್ರೆಸ್ ಒಳಗೇನೆ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರಾಗಿದ್ದಾರೆ ಅನ್ನುವಂಥ ಒಂದು ಗುಮಾನಿ ಕೂಡ ಈಗ ಎಡೆ ಮಾಡ್ತಾ ಇದೆ. ಸೊ ರಾಹುಲ್ ಶಾಕ್ ಕಾಂಗ್ರೆಸ್ ಪಕ್ಷಕ್ಕ, ಸರ್ಕಾರಕ್ಕ, ಪ್ರಧಾನಮಂತ್ರಿಗೆ ಅನ್ನುವಂಥದ್ದು ಬಹುತೇಕ ಈಗ ಸ್ಪಷ್ಟ ಆಗಬೇಕಾಗಿದೆ. ಸೊ ಈ ವಿಷಯದ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ರಾಹುಲ್ ವರ್ಸಸ್ ಮನಮೋಹನ್ ಸಿಂಗ್ ಅನ್ನುವಂಥದ್ದು ಈಗ ಚರ್ಚೆ ಶುರುವಾಗಿದೆ. ನಮ್ಮ ಜೊತೆಗೆ JDS ಹಿರಿಯ ನಾಯಕರು, ಸಂಸದೀಯ ಪಟುಗಳಾದಂಥ MC ನಾಣೆಯವರ ಕಾರ್ಯಕ್ರಮ ಸ್ವಾಗತ. ಸೊ ಇವತ್ತು ರಾಹುಲ್ ಗಾಂಧಿ ನೀಡಿದಂಥ ಹೇಳಿಕೆ, ನನ್ನ ಪಕ್ಷದ ವೇದಿಕೆಯನ್ನು ಸರ್ಕಾರದ ವಿರುದ್ಧ ಬಳಕೆ ಮಾಡ್ಕೊಳ್ಬೇಡಿ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಮಾರ್ಚಲ್ಲಿ ಹೇಳಿದ್ರು. ಅದೇ ರಾಹುಲ್ ಗಾಂಧಿ ಇವತ್ತು ಪ್ರಧಾನಿಗಳ ವಿರುದ್ಧ ಗುಡುಕ್ತಾರೆ. ಈ ಸುಗ್ರೀವಾಜ್ಞೆ ಅದನ್ನು ಹರಿದು ಬಿಸಾಕಕ್ಕೆ ಲಾಯಕ್ಕಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಅವರೇ ಈಗ ಟೀಕೆ ಮಾಡ್ತಾ ಇದ್ದಾರೆ. ಏನು ಅವರಿಗೆ ಅಪೋಸಿಷನ್ ಲೀಡರಾ, ಏನು ಪ್ರಧಾನಮಂತ್ರಿ ಆಗಕ್ಕೆ ಹೊರಟಿದ್ದಾರಾ? ನೋಡಿ, ಇವತ್ತು ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ, ಅವರ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕೆ ಅಂತ ನೀವು ಕೇಳ್ಬೋದು. ಸುಪ್ರೀಂ ಕೋರ್ಟ್ನವರು ಕಳಂಕಿತ ಸದಸ್ಯರ ಬಗ್ಗೆ ಮತ್ತು ಕಳಂಕಿತ ಸದಸ್ಯರು ನ್ಯಾಯಾಲಯದಲ್ಲಿ 2 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಶಿಕ್ಷೆ ಅನುಭವಿಸಿದವರು ಅನರ್ಹರಾಗಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ತೀರ್ಮಾನವನ್ನು ಕೊಟ್ಟರು. ಪ್ರಜಾತಾಂತ್ರಿಕ ಕಾಯ್ದೆಯ ಸೆಕ್ಷನ್ 8 ಮತ್ತು 4 ಸಂವಿಧಾನ ಬಾಹಿರ ಅಂತ ಸುಪ್ರೀಂ ಕೋರ್ಟ್ನವರು ಅದನ್ನು ಕಿತ್ತಾಕಿ, ಯಾರೆಲ್ಲ ಈ ಒಂದು ಕಳಂಕಿತರಾಗಿ ಅಪರಾಧಿ ಸ್ಥಾನದಲ್ಲಿ ನಿಂತು 2 ವರ್ಷ ಅವರಿಗೆ ಸಜಾ ಆಗಿರ್ತದೆ, ಅವರು ಸಂಸತ್ ಸದಸ್ಯರಾಗಲಿ ಅಥವಾ ವಿಧಾನಸಭಾ ಸದಸ್ಯರಾಗಿ ಮುಂದುವರಿಯಲಿಕ್ಕೆ ಅನರ್ಹರು ಅಂತ ಹೇಳ್ತಾ ಇರ್ತಕ್ಕಂಥ ತೀರ್ಪನ್ನು ಕೊಟ್ಟಾಯಿತು. ಆ ತೀರ್ಪು ಕೊಟ್ಟ ಸಂದರ್ಭದಲ್ಲಿ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ, ಯಾವುದಾದ್ರೂ ಒಂದು ಪಕ್ಷದ ನಾಯಕರು ವಿರೋಧ ಮಾಡಲಿಲ್ಲ. ಅದನ್ನು ಅದರಲ್ಲೂ ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂಥ ಅರುಣ್ ಜೇಟ್ಲಿ ಆಗಲಿ, ಸುಷ್ಮಾ ಸ್ವರಾಜ್ ಆಗಲಿ, ಪ್ರತಾಪ್ ಸಿಂಗ್ ರೂಢಿ ಆಗಲಿ ಅಥವಾ ರವಿಶಂಕರ್ ಪ್ರಸಾದ್ ಆಗಲಿ, ಯಾರಾದರೂ ಒಬ್ಬರು ಈ ಒಂದು ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ. ಪ್ರಜಾತಾಂತ್ರಿಕ ಹಿತದೃಷ್ಟಿಯಿಂದ ಕಳಂಕಿತರು, ಅಪರಾಧಿಗಳು ಮತ್ತು ಜೈಲಿಗೆ ಸೇರಿರ್ತಕ್ಕಂಥವರು ನಿಜವಾಗಿಯೂ ಅವರೆಲ್ಲರೂ ಸಂಸತ್ ಸದಸ್ಯರಾಗಿ, ವಿಧಾನಸಭಾ ಸದಸ್ಯರಾಗಿ ಮುಂದುವರಿದಾದರೆ ಅವರನ್ನು ಕಿತ್ತಾಕಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಮಾತನಾಡಲಿಲ್ಲ. ಅವ್ರು ಯಾರೂ ಕೂಡ ಇದನ್ನು ಸ್ವಾಗತ ಮಾಡಲಿಲ್ಲ. ಸರ್, ನಾನು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಮಾಜಿ ಉಪಮುಖ್ಯಮಂತ್ರಿ ಅಶೋಕ್ ಅವ್ರಿಗೂ ನಮ್ಮ ಜೊತೆಗಿದ್ದಾರೆ. ಅಶೋಕ್ ಅವರ ಪ್ರಶ್ನೆ ಇರ್ತಕ್ಕಂಥದ್ದು, ಕಳಂಕಿತ ಶಾಸಕರು, ಸಂಸದರನ್ನ ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಬಾರದು, ಅಂಥವ್ರು ಯಾರು ಜೈಲು ಶಿಕ್ಷೆಗೆ ಈಡಾಗಿದ್ದಾರೆ ಅಂಥವರನ್ನ ಉಳಿಸುವಂತ ಪ್ರಯತ್ನ ಆಗ್ತಾ ಇದೆ. ಪ್ರಧಾನಿಗಳು ತೆಗೆದುಕೊಂಡಂತ ಅಥವಾ UPA ಸರ್ಕಾರ ತೆಗೆದುಕೊಂಡಂತ ಸುಗ್ರೀವಾಜ್ಞೆ ಏನಿದೆ ಅದು
ಎಸಲಿಕ್ಕೆ ಲಾಯಕ್ಕಿದೆ. ಅದು ಅತ್ಯಂತ ಮೂರ್ಖತನದ ಹೇಳಿಕೆಯನ್ನು ರಾಹುಲ್ ಗಾಂಧಿ ನೀಡಿದ್ದಾರೆ. ಬಹುತೇಕ ಭಾರತೀಯ ಜನತಾ ಪಕ್ಷ ಇಲ್ಲಿವರೆಗೂ ಕೂಡ ಮೌನವಾಗಿತ್ತು. ಈಗ ರಾಹುಲ್ ಗಾಂಧಿ ಮುಖಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರಿ. ಭಾರತೀಯ ಜನತಾ ಪಕ್ಷ ಕೂಡ ಇದರಲ್ಲಿ ಒಂದು ರೀತಿ ಪಾತ್ರ ಇದೆ ಅನ್ನುವಂಥ ಮಾತಿದೆ. ಇಲ್ಲ ಉಗಾರ್ ಅವರೇ, ಈಗಾಗಲೇ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ನಮ್ಮ ಪಾರ್ಟಿಯ ಲಾಲ್ ಕೃಷ್ಣ ಅದ್ವಾನಿಯವರು ಇರ್ಬೋದು, ಸುಷ್ಮಾ ಸ್ವರಾಜ್ ಅವರು ಇರ್ಬೋದು, ಇತರ ಮುಖಂಡರೆಲ್ಲ ಈಗ ರಾಷ್ಟ್ರಪತಿಯನ್ನ ಭೇಟಿ ಮಾಡಿ ಇದಕ್ಕೆ ಅಂಕಿತ ಹಾಕಬಾರ್ದು ಅಂತೇಳಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇದು ಕೋರ್ಟ್ ಆದೇಶ ಏನಿದೆ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಎರಡನೇದು, ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಒಂದು ರೀತಿ ಚೈಲ್ಡಿಶ್ ಅನಿಸುತ್ತೆ. ಯಾಕೆಂದರೆ ಒಬ್ಬ ಈ ದೇಶದ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅವ್ರದೇ ಪಾರ್ಟಿಯವರು ಈಗ ಏನಾದ್ರೂ ರಾಷ್ಟ್ರಪತಿ ಹತ್ರ ಒಂದು ಕಾಯ್ದೆ ಆಗಬೇಕಾದ್ರೆ ಅದು ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗ್ತೈತೆ, ಪಾರ್ಟಿ ಫೋರಮಲ್ಲಿ ಡಿಸ್ಕಷನ್ ಆಗ್ತೈತೆ, ಲಾ ಡಿಪಾರ್ಟ್ಮೆಂಟಲ್ಲಿ ಡಿಸ್ಕಷನ್ ಆಗ್ತೈತೆ. ಈ ಎಲ್ಲ ಡಿಸ್ಕಷನ್ ಆದಮೇಲೆ ಅದು ಇವತ್ತು ಅಧ್ಯಕ್ಷರ ಹತ್ರ ಹೋಗಿದೆ. ಅಲ್ಲ ಅಶೋಕ್ ಅವರೇ, ರಾಹುಲ್ ಗಾಂಧಿ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಂದು ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥವರು ಪ್ರಧಾನಿಗಳು, ಯುವರಾಜ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ. ಇವತ್ತು ಅವರು ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸ್ತಾ ಇದ್ದಾರೆ. ಸ್ವತಃ ಪ್ರಧಾನಿಗಳು ಹೇಳಿದ್ದಾರೆ ಮುಂದಿನ ಪ್ರಧಾನಿ ಆಗಲಿಕ್ಕೆ ರಾಹುಲ್ ಗಾಂಧಿಗೆ ಅರ್ಹತೆ ಇದೆ ಅನ್ನುವಂಥದ್ದು. ಅವರು ವಿದೇಶದಲ್ಲಿದ್ದಾರೆ. ಇವತ್ತು ಕಾಂಗ್ರೆಸ್ನ ಕೋರ್ ಗ್ರೂಪ್ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. 24ಕ್ಕೆ ಕ್ಯಾಬಿನೆಟ್ ಅಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಹೊರಗಡೆ ಬಂದು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರು ಅಪೋಸಿಷನ್ ಲೀಡರ್ಗಿಂತ ಒಂದು ಹಂತ ಮುಂದೆ ಹೋಗಿದ್ದಾರೆ. ಅಪೋಸಿಷನ್ ಲೀಡರ್ ಕೂಡ ಆ ರೀತಿ ಭಾಷೆಯನ್ನು ಬಳಸೋದಿಲ್ಲ. ಇಲ್ಲ ನೋಡಿ, ಜನಗಳ ಅಭಿಪ್ರಾಯ ಇವತ್ತು ಕಾಂಗ್ರೆಸ್ ಏನ್ ತೀರ್ಮಾನ ತೆಗೆದುಕೊಂಡಿದೆ, ಕಾಂಗ್ರೆಸ್ಸಿನ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಂಡ್ರೆ ಜನ ತಿರುಗಿ ಬಿದ್ದಿದ್ದಾರೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆ ಕಾಂಗ್ರೆಸ್ಗೆ. ಯಾಕಾದರೂ ನಾವು ಸುಗ್ರೀವಾಜ್ಞೆಗೆ ಮೂವ್ ಮಾಡಿದ್ರು ಅನ್ನೋ ಒಂದು ಭಯ ಇವತ್ತು ಕಾಡ್ತಾ ಇದೆ. ಚುನಾವಣೆಗೋಸ್ಕರ ಈ ರೀತಿ ಸ್ಟಂಟ್ ಅನ್ನ ಶ್ರೀಯುತ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಚುನಾವಣೆಯ ದೃಷ್ಟಿ ಬಿಟ್ಟರೆ ಯಾವುದೇ ದೃಷ್ಟಿ ಅವರಲ್ಲಿ ಇಲ್ಲ. ಅಲ್ಲ, ನಾಳೆಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ನೀವು ಲೋಕಸಭೆಯಲ್ಲಿ ಮಾತ್ರ ಒಂದಾಗಿದ್ರಿ. ಈ ಬಿಲ್ ಅನ್ನ, ಈ ಸುಗ್ರೀವಾಜ್ಞೆ ತರೋ ಮುಂಚೆ ಎಲ್ಲಾ ಪಕ್ಷಗಳು ಕೂಡ ಒಂದಾಗಿದ್ರು, ಭಾರತೀಯ ಜನತಾ ಪಕ್ಷ ಸೇರಿದಂತೆ. ಆದ್ರೆ ಸುಗ್ರೀವಾಜ್ಞೆ ಎಲ್ಲೋ ಒಂದು ಕಡೆ ಬಂದ ಮೇಲೆ ಈಗ ತಾವು ರಾಹುಲ್ ಗಾಂಧಿ ಹೇಳಿಕೆಯನ್ನು ಇಟ್ಕೊಂಡು ವಿವಾದ ಮಾಡ್ತಾ ಇದ್ದೀರಿ. ನೋಡಿ, ಎಲ್ಲ ಪಾರ್ಟಿಗಳು ಅಂದ್ರೆ ಎಲ್ಲ JDS ಅವರು ಸೇರಿರ್ತಾರೆ, ಎಲ್ಲರೂ ಸೇರಿರ್ತಾರೆ. ಅಲ್ಲ, ರಾಹುಲ್ ಗಾಂಧಿ ನನಗೆ ತಿಳಿದ ಪ್ರಕಾರ ಇಲ್ಲ, ರಾಹುಲ್ ಗಾಂಧಿ ಅವರು ಸೇರಿ ಅವ್ರ ಪಾರ್ಟಿ ತೀರ್ಮಾನವನ್ನ ರಾಹುಲ್ ಗಾಂಧಿ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ. ಈಗ ಬಿಜೆಪಿ ಅದನ್ನ ವಿರೋಧ ಮಾಡ್ತಾ ಇದೆ. ಬಿಜೆಪಿ ಇಡೀ ಪಾರ್ಟಿ ವಿರೋಧ ಮಾಡ್ತಾ ಇದ್ದೀರಿ. ಸರ್, ನಾನು ನಾಣೆಯನ್ನು ಕೇಳ್ತೀನಿ, ಒಂದ್ ನಿಮಿಷ ಅಶೋಕ್ ಅವರೇ. ನಾಣೆಯವರೇ, ಭಾರತೀಯ ಜನತಾ ಪಕ್ಷದವರು ಹೇಳುವಂಥದ್ದು ಏನಂದ್ರೆ, ನಾವು ಈಗ ಅಲ್ಲ ಮೊದಲಿಂದ ವಿರೋಧ ಮಾಡ್ತಾ ಇದೀವಿ ಅನ್ನೋದು. ಆದ್ರೆ ಒಂದು ಆರೋಪ ಇರ್ತಕ್ಕಂಥದ್ದು, ಕಳಂಕಿತರು ಈಗ ಕರಪ್ಷನ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಒಂದಾಗಬೇಕು. ಒಂದ್ ಕಡೆ ನೀವು ಕರಪ್ಷನ್ ವಿರುದ್ಧ ಹೋರಾಟ ಅಂತ ಹೇಳ್ತೀರಿ, ಕಳಂಕಿತರ ವಿಚಾರ ಬಂದಾಗ ಒಂದಾಗ್ತೀರಿ. ಸುಗ್ರೀವಾಜ್ಞೆ ತಂದಾಗ ರಾಹುಲ್ ಗಾಂಧಿ ಹೇಳ್ತಾರೆ ಇದನ್ನ ಹರಿದು ಬಿಸಾಕ್ಬೇಕು. ಇದು ಒಂದ್ ರೀತಿ ಮೂರ್ಖತನ ಅಂದ್ರೆ ಆ ಪ್ರಧಾನಿಗಳ ಮೂರ್ಖರ, ಸೋನಿಯಾ ಗಾಂಧಿ ಮೂರ್ಖರ, ಕಾಂಗ್ರೆಸ್ ಮೂರ್ಖತನ, ಅಥವಾ ಬೆಂಬಲಿಸಿದಂತ ಪಕ್ಷಗಳ ಮೂರ್ಖರ, ಏನಿದೆ ಅರ್ಥ ಆಗ್ತಾ ಇಲ್ಲ. ನೋಡಿ, ರಾಹುಲ್ ಗಾಂಧಿಯವರು ಈ ಒಂದು ಕಳಂಕಿತ ಸದಸ್ಯರನ್ನ ರಕ್ಷಣೆ ಮಾಡಲಿಕ್ಕೆ ತಂದಿರತಕ್ಕಂಥ ಆ ಒಂದು ಸುಗ್ರೀವಾಜ್ಞೆ ಯಾವುದಿದೆ, ಆ ಸುಗ್ರೀವಾಜ್ಞೆ ಸರಿಯಾದಂಥ ಕ್ರಮ ಅಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಅವರ ಮೂಲ ಉದ್ದೇಶ ಇದೆಯಲ್ಲ, ಆ ಮೂಲ ಉದ್ದೇಶವನ್ನು ನಾನಂತೂ ಸ್ವಾಗತ ಮಾಡುವನೆ. ಬಟ್ ಎಲ್ಲಿದು ಕೇಳಿ ಹೇಳ್ತೀನಿ. ಆದರೆ ಬಳಸಿರ್ತಕ್ಕಂಥ ಪದದ ಬಗ್ಗೆ ಈಗ ಇಡೀ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಉಂಟು. ಅವರು ಬಳಸಿರ್ತಕ್ಕಂಥ ಪದಗಳ ಬಗ್ಗೆ ಅವರು ಬಳಸಿರ್ತಕ್ಕಂಥ ಈ ಒಂದು ಸುಗ್ರೀವಾಜ್ಞೆ ಇದು ಸರಿಯಾದಂಥ ಕ್ರಮ ಅಲ್ಲ. ಕಳಂಕಿತ ಸದಸ್ಯರನ್ನ ರಕ್ಷಣೆ ಮಾಡುವಲ್ಲಿ ಕಾಂಗ್ರೆಸ್ಸು, ಜನತಾದಳ, BJP, BSP, SP ಅವರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಗಳು ಅಂತ ಹೇಳ್ತಾ ಇರ್ತಕ್ಕಂಥ ಮಾತನಾಡಿದ್ದಾರೆ. ಒಂದು. ಎರಡನೇ, ಪುನಃ ಹೇಳಿದ್ದಾರೆ ಎಲ್ಲಿವರೆಗೆ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಅವರು ಆಡಿರ್ತಕ್ಕಂಥ ಮಾತನ್ನು ನಾನು ಗಮನಿಸ್ತೀನಿ. ಎಲ್ಲಿವರೆಗೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಈ ಎಲ್ಲ ರಾಜಕೀಯ ಪಕ್ಷಗಳು ದಯವಿಟ್ಟು ಈ ಚಿಕ್ಕ ಚಿಕ್ಕ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ನಿಲ್ಲಿಸಬೇಕು. ನಿಲ್ಲಿಸದೆ ಹೋದರೆ ಈ ಥರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾನ್ ಸೆನ್ಸ್ ಅಂತ ಹೇಳಿದ್ರು ಅವರು. ದಯವಿಟ್ಟು ವಿಚಾರ ಮಾಡಿ. ಪದಗಳ ಬಳಕೆಯಲ್ಲಿ ಬಹುಶಃ ಅವರನ್ನು ನೀವು ಟೀಕೆ ಮಾಡೋದಕ್ಕಿಂತ ಅವರ ಉದ್ದೇಶ ಏನಿದೆ ನಾನು ಹೇಳ್ತೀನಿ. ಇವತ್ತಿನವರೆಗೆ ನಾನು ಹೇಳ್ತೀನಿ, ಈ ಒಂದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆಯಲ್ಲ, ಆ ತೀರ್ಪನ್ನೇ ಸಂಪೂರ್ಣವಾಗಿ ಒಂದು ವಿಧೇಯಕವನ್ನು ತರುವುದರ ಮುಖಾಂತರ ರದ್ದು ಮಾಡಬೇಕು. ನೀವು ಹೇಳೋ ಪ್ರಕಾರ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ತಿರಸ್ಕಾರ ಮಾಡ್ತಾರೆ, ಅದರಿಂದ ಮುಖವನ್ನ
ಉಳಿಸ್ಕೊಳ್ಳಿಕ್ಕೆ ಒಂದು ರೀತಿ ಇದು ಅಲ್ಲ, ಫೇಸ್ ಸೇವಿಂಗ್ ಫಾರ್ಮುಲಾ ಅಂತ ಆಗುತ್ತೆ. ಫೇಸ್ ಸೇವಿಂಗ್ ಫಾರ್ಮುಲಾ ಅಂತಲೂ ಕರೀರಿ ಅಥವಾ ಆದರೆ ಒಂದು ತಿಳ್ಕೊಳ್ಳಿ, ಈ ಒಂದು ವಿಧೇಯಕವನ್ನು ತರಬೇಕು ಅಂತ ಹೇಳುವಲ್ಲಿ ಈಗ ವಿಧೇಯಕ ಇದೆಯಲ್ಲ, ಇವತ್ತು ಸುಗ್ರೀವಾಜ್ಞೆ ತಂದಿದೆ. ಸುಗ್ರೀವಾಜ್ಞೆ ಮಾದರಿಯಲ್ಲೇ ಇರ್ತಾ ಇರ್ತಕ್ಕಂಥ ವಿಧೇಯಕ ಅದನ್ನು ಈಗ ಪಾರ್ಲಿಮೆಂಟನ್ನು ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡಿದ್ದಾರೆ ಚರ್ಚೆ ಮಾಡಲಿಕ್ಕೆ. ಅರುಣ್ ಜೇಟ್ಲಿ ಅವರು ಆಡಿದ ಮಾತನ್ನು ನೀವು ಕೇಳಿದಿರಾ? ಪಾರ್ಲಿಮೆಂಟನ್ನು ಒಂದು ದಿವಸ ನಾವು ಮುಂದೂಡಿದೆವು. ಯಾಕೆ? ಈ ವಿಧೇಯಕವನ್ನು ಅಂಗೀಕಾರ ಮಾಡಲಿಕ್ಕೆ. ಈ ವಿಧೇಯಕ ಅಂಗೀಕಾರ ಮಾಡಲಿಕ್ಕೆ ಅಂತ ಹೇಳ್ತಾ ಇರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಾದ್ಮೇಲೆ ಭಾರತೀಯ ಜನತಾ ಪಕ್ಷವರು, ಕಾಂಗ್ರೆಸ್ನವರು, BSP ಅವರು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ನ ಈ ಆದೇಶ ಇದೆಯಲ್ಲ, ಈ ತೀರ್ಪನ್ನು ರದ್ದು ಮಾಡಿ ವಿಧೇಯಕನ ತರುವುದರ ಮುಖಾಂತರ ಕಳಂಕಿತ ಸದಸ್ಯರು ಯಾರಿದ್ದಾರೆ ಅವರಿಗೆ ಮುಂದುವರಿಸಲಿರ್ತಕ್ಕಂಥದ್ದನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಒಂದೇ. ಅಂದ್ರೆ ಅಲೈನ್ಸ್ ಪಾರ್ಟಿಗಳಿರ್ಬೋದು, ಯಾರ್ಯಾರ್ಬೋದು, ಎಲ್ಲ ಒಂದಾಗಿದ್ದಾರೆ. ಆದ್ರಿಂದ ನಾನು ಹೇಳ್ತೀನಿ, ಇವತ್ತು ಇಷ್ಟು ಗಟ್ಟಿ ಧ್ವನಿಯಲ್ಲಿ ರಾಜೀವ್ ಗಾಂಧಿ ಹೇಳಿದ್ರಲ್ಲ, ಇಲ್ಲಿವರೆಗೆ ನಾನು ಹೇಳ್ತೀನಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಇಷ್ಟು ಗಟ್ಟಿ ಧ್ವನಿಯಲ್ಲಿ ಇದನ್ನ ತಿರಸ್ಕಾರ ಹೇಳಿದ್ದಲ್ಲ, ಅದು ಯಾರೋ ಹೇಳಿಸಿದಾರೆ ಅನ್ನೋ ಮಾತಿದೆ. ಅಲ್ಲ, ಯಾರೋ ಹೇಳಿಸಿದಾರೋ ಮಾಡಿದಾರೋ ಅದ್ರ ಬಗ್ಗೆ ನಾನು ಒಬ್ಬ ರಾಜಕಾರಣಿಯಾಗಿ ಮೌಲ್ಯಗಳ ಬಗ್ಗೆ ನಾವು ಒತ್ತು ಕೊಡೋದಿದ್ದರೆ ಕಳಂಕಿತರು ಬರಬಾರದು ಸ್ವಾಗತ ಮಾಡ್ತೀನಿ. ಬಳಸಿರ್ತಕ್ಕಂಥ ಭಾಷೆಗಳ ಬಗ್ಗೆ ಚರ್ಚೆ ಮಾಡಬೇಡಿ. ಬಳಸಿರ್ತಕ್ಕಂಥ ಭಾಷೆಗಳ ಬಗ್ಗೆ ಯಾಕೆ ರಾಷ್ಟ್ರವ್ಯಾಪಿ ಚರ್ಚೆ ಮಲಗಿದ್ರೆ ಇವರು ಇಶ್ಯೂ ಗೊತ್ತಿರಲಿಲ್ವಾ? ಕಾಂಗ್ರೆಸ್ ಕೋರ್ ಗ್ರೂಪ್ ಅಲ್ಲಿ ಚರ್ಚೆ ಆಗಲಿಲ್ವಾ? ಕ್ಯಾಬಿನೆಟ್ ಅಲ್ಲಿ ಇವರು ಮಂತ್ರಿಗಳಿರಲಿಲ್ವಾ? ಎಲ್ಲ ಅಲೈನ್ಸ್ ಪಾರ್ಟಿ ಕಾಂಗ್ರೆಸ್ನಲ್ಲಿ ನಾನು ಹೇಳ್ತೇನೆ, ಕಾಂಗ್ರೆಸ್ನಲ್ಲಿ ಒಂದು ಕಡೆ ಇದನ್ನು ತರುವುದರ ಮುಖಾಂತರ, ಇನ್ನೊಂದು ಕಡೆ ಈ ತರ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಬಹುಶಃ ಎಲ್ಲೋ ಒಂದು ಕಡೆ ನಾವು ಕೂಡ ಇದರ ಪರ ಇದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಮಾತನ್ನು ಹೇಳಿಕೆ ಉತ್ತರ ಬಯಸ್ತೇನೆ. ನಮ್ಮ ಜೊತೆಗೆ ಮುಂದಿನ ಹಂತದಲ್ಲಿ ಕಾಂಗ್ರೆಸ್ ನಿರ್ಣಾಯಕರಾದ BL ಶಂಕರ್ ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನಾನು ಮತ್ತೆ ಚರ್ಚೆ ಮಾಡ್ತಾ ಅದಕ್ಕೆ ಮುಂದೆ ಒಂದು ಬ್ರೇಕ್.